ಬೆಂಗಳೂರಿನಲ್ಲಿ ಒಂದು ಕಡೆ ಆಪರೇಷನ್ ಫುಟ್ಪಾತ್, ಮತ್ತೊಂದು ಕಡೆ ಆಪರೇಷನ್ ಟೋಯಿಂಗ್ ಎಲ್ಲ ನಡೀತಾ ಇದೆಯಲ್ಲ. ಇದ್ರ ಜೊತೆಗೆ ಕಸದ ಅಭಿಯಾನ, ಕಸಮುಕ್ತ ಅಭಿಯಾನ ಕೂಡ ಶುರುವಾಗ್ತಾ ಇದೆ. ಆಪರೇಷನ್ ಫುಟ್ಪಾತ್ ಆಯಿತು, ಆಪರೇಷನ್ ಟೋಯಿಂಗ್ ಶುರುವಾಯಿತು. ಬೆಂಗಳೂರಲ್ಲಿ ಈಗ ಮತ್ತೊಂದು ಆಪರೇಷನ್. ಆಗಸ್ಟ್ 1ರಿಂದ ಬೆಂಗಳೂರಿನಲ್ಲಿ ಆಪರೇಷನ್ ಕಸಮುಕ್ತ ಅಭಿಯಾನಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಮತ್ತೊಂದು ಮಹತ್ವದ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ. 1661 ಬ್ಲ್ಯಾಕ್ ಸ್ಪಾಟ್ ಗುರುತು ಮಾಡಿದ್ದಾರೆ ಅಧಿಕಾರಿಗಳು. ಅದು ರೋಡ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಸಾರ್ವಜನಿಕ ಸ್ಥಳಗಳಾಗಿರ್ಬೋದು, ಎಲ್ಲ ಕಡೆ ಕಾರ್ಯಾಚರಣೆ ಮಾಡಿ ಎಲ್ಲೆಲ್ಲಿ ಕಸವನ್ನು ಡಂಪ್ ಮಾಡ್ತಾ ಇದ್ದಾರೆ ಎಲ್ಲ ಕ್ಲೀನ್ ಮಾಡಿಬಿಡ್ತಾರಂತೆ 1ನೇ ತಾರೀಕಿಂದ. ಸೊ ಅದು ಬಹಳ ಇಂಪಾರ್ಟೆಂಟಾಗಿ ಆಗಬೇಕಾಗಿರೋ ಕೆಲಸ. ಬೆಂಗಳೂರಿನ ಸೌಂದರ್ಯವನ್ನು ಹಾಳು ಮಾಡ್ತಾ ಇರೋದೇ ಈ ಕಸ. ಸೊ ಇನ್ನು ಬೆಂಗಳೂರಿನಲ್ಲಿ ಖಾಲಿ ಸೈಟ್ ಇಟ್ಕೊಂಡ್ರವ್ರು ಎಚ್ಚರವಾಗಿರಿ. ಖಾಲಿ ಸೈಟ್ನಲ್ಲಿ ಯಾರು ಕಸ ತಂದು ಹಾಕಿದರೆ ಈಗಲೇ ಕ್ಲೀನ್ ಮಾಡ್ಕೊಳ್ಳಿ. 1 ತಿಂಗಳು ಗಡುವು ಕೊಟ್ಟಿದ್ದಾರೆ, ಆಗಸ್ಟ್ 15ನೇ ತಾರೀಕು ತನಕ. ತಮ್ಮ ಸೈಟನ್ನು ತಾವೇ ಕ್ಲೀನ್ ಮಾಡ್ಕೋಬೇಕು. ಇಲ್ಲ ಅಂದರೆ GBAದವ್ರು ಬಂದು ಕ್ಲೀನ್ ಮಾಡ್ತಾರೆ. ಅದಕ್ಕೆ ಹೆಚ್ಚುವರಿ ದುಡ್ಡು ಕಟ್ಟಬೇಕು. ನೀವು ಆಸ್ತಿ ತೆರಿಗೆ ಕಟ್ಟಬೇಕಾದ್ರೆ ಹೆಚ್ಚುವರಿ ದಂಡವನ್ನು ಹಾಕ್ತಾರಂತೆ ಕಡ್ಡಾಯವಾಗಿ. ಸೊ ಬೆಂಗಳೂರಿನ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಈ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. 6 ಜನ ರಾತ್ರೋರಾತ್ರಿ ಬಂದು ಎಲ್ಲ ಕಸ ಮಣ್ಣು ಕಲ್ಲು ಸುರಿದು ಹೋಗಿದ್ದಾರೆ. ಇದಲ್ಲದೆ ನಮ್ಮದು ರೈಡು ಸಬರ್ಬನ್ ರೈಲ್ನ ಕೆಲವು ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲೂ ಕೂಡ ಮಣ್ಣುಡ್ಡೆಗಳು ಬಿದ್ದಿದ್ದಾವೆ. ಅದು ಅಲ್ಲದೆ ಮೆಟ್ರೋ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲೂ ಕೂಡ ಯದ್ವಾ ತದ್ವಾ ಮಣ್ಣುಡ್ಡೆಗಳು ಬಿದ್ದಿದ್ದಾವೆ. ಸೊ ಎಲ್ಲ ಇಲಾಖೆಗಳು ಕೂಡ ಸಂಯೋಜನೆ ಮಾಡಿಕೊಂಡು ಕೋಆರ್ಡಿನೇಷನ್ ಮಾಡಿಕೊಂಡು ಎಲ್ಲ ಇಲಾಖೆಗಳ ಕಡೆಯಿಂದನೂ ನಾವು ಆಗಸ್ಟ್ 1ನೇ ತಾರೀಕಿನಿಂದ ಒಂದು ಕ್ಲೀನಪ್ ಡ್ರೈವನ್ನು ತೆಗೆದುಕೊಳ್ಬೇಕು ಅಂತ ಇವತ್ತು ಅದನ್ನು ಕೂಡ ಸೂಚನೆ ಕೊಟ್ಟಿದ್ದೇನೆ. ಅದನ್ನು ಆರಂಭ ಮಾಡಿದ ಮೇಲೆ ಕೆಲವು ಜನ ಖಾಲಿ ಸೈಟ್ಗಳಲ್ಲೂ ಕೂಡ ಕಸ ಕಡ್ಡಿ ಗಿಡ ಕಳೆ ಬೆಳ್ಕೊಂಡು ಅದರಿಂದನೂ ಕೂಡ ಇವತ್ತು ಕೆಲವು ಕಡೆ ಏನಾಗುತ್ತೆ, ನಿಮ್ಮ ಸೈಟನ್ನು ನೀವು ಕ್ಲೀನಾಗಿ ಇಟ್ಕೊಳ್ಳಲಿಲ್ಲ ಅಂದರೆ ಅಲ್ಲಿ ಜನ ತಂದು ಗಾರ್ಬೇಜನ್ನು ಅಲ್ಲಿ ಬಿಸಾಕಕ್ಕೆ ಶುರು ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಆಗಸ್ಟ್ 1ನೇ ತಾರೀಕಿಂದ ಆರಂಭ ಆಗ್ತಿರೋ ಆಪರೇಷನ್ ಕಸ, 2ನೇದು ಖಾಲಿ ಸೈಟ್ಗಳ ವಿಚಾರ, ಎರಡಕ್ಕೂ ಸಂಬಂಧಪಟ್ಟಂತೆ ಬೆಂಗಳೂರಿಗರಿಗೆ ಏನು ಮಾಹಿತಿ ಕೊಡ್ಬೋದು ನಾವು ಅಂತ? ಅರವಿಂದ್, ಬೆಂಗಳೂರಿಗರು ಈಗಲೇ ಎಚ್ಚೆತ್ಕೊಳ್ಬೇಕಾಗತ್ತೆ. ಎಲ್ಲಂದ್ರಲ್ಲೇ ಕಸ ಹಾಕಿದ್ರೆ ಈಗಾಗಲೇ ದಂಡ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ತಮ್ಮ ಖಾಲಿ ಸೈಟ್ಗಳಲ್ಲಿ ಕಸ ಬಿದ್ದರೆ ಅಥವಾ ಬೇರೆಯವರು ಕಸ ಹಾಕಿದ್ರೆ ಅದು ಮಾಲೀಕರ ಮೇಲೇನೆ ಎಫೆಕ್ಟ್ ಆಗುವಂಥದ್ದು, ಮಾಲೀಕರಿಗೆ ದಂಡ ಹಾಕ್ತಾರೆ. ಆ ದಂಡ ಯಾವಾಗ ವಾರ್ಷಿಕವಾಗಿ ಆಸ್ತಿ ತೆರಿಗೆ ಕಲೆಕ್ಟ್ ಮಾಡಬೇಕಾದ್ರೆ ಈ ದಂಡವನ್ನು ಕೂಡ ಸೇರಿಸಿ ಆಸ್ತಿ ತೆರಿಗೆಯನ್ನು ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಆಗಸ್ಟ್ 15ರ ಒಳಗಡೆ ಖಾಲಿ ಸೈಟಲ್ಲಿ ಇರ್ತುವಂಥ ಕಸವನ್ನು ಮಾಲೀಕರು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಮಾಡದೇ ಇದ್ದರೆ GBA ಅಧಿಕಾರಿಗಳೇ ಸ್ವಚ್ಛತೆ ಮಾಡುವಂಥ ಕೆಲಸ ಮಾಡ್ತಾರೆ. ಆ ಸ್ವಚ್ಛತೆ ಮಾಡೋದಕ್ಕೆ ಬೇಕಾಗುವಂಥ ಖರ್ಚು ಏನಿದೆ ಆ ಖರ್ಚನ್ನು ಮಾಲೀಕರು ಭರಿಸಬೇಕಾಗತ್ತೆ. ಈ ರೀತಿಯಾದಂಥ ಅಭಿಯಾನ ಮಾಡಲಿಕ್ಕೆ ಹೊರಡ್ತಾ ಇರುವಂಥದ್ದು. ಆಗಸ್ಟ್ 1ರಿಂದ ಕಸಮುಕ್ತ ಅಭಿಯಾನ ಮಾಡ್ತೀವಿ ಅಂತೇಳಿ ಸಚಿವರು ಹೇಳಿರುವಂಥದ್ದು. ಈಗಾಗಲೇ ಸುಮಾರು 1661 ಕಡೆ ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತು ಮಾಡಿದ್ದಾರೆ. ಅಲ್ಲಲ್ಲಿ ಕಟ್ಟಡದ ಅವಶೇಷಗಳನ್ನು ಡೆಬ್ರಿಸ್ಗಳನ್ನು ಸುರಿದಿರುವಂಥದ್ದು, ಬಸ್ ಸ್ಟ್ಯಾಂಡ್ಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ರೈಲ್ವೆ ಗೇಟು, ರೈಲ್ವೆ ಟ್ರ್ಯಾಕು, ಇಂತಹ ಭಾಗಗಳಲ್ಲಿ ಕಸ ಸುರಿದು ನಗರದ ಸೌಂದರ್ಯ ಹಾಳಾಗ್ತಾ ಇದೆ. ಹಾಗಾಗಿ ಅವುಗಳನ್ನು ಸ್ವಚ್ಛ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹೋರ್ಡಿಂಗ್ಸ್ ಅನಧಿಕೃತವಾಗಿ ಯಾರು ಫ್ಲೆಕ್ಸು ಬ್ಯಾನರ್ ಹಾಕ್ತಾರೆ ಅವರ ವಿರುದ್ಧ ಕೂಡ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು, ಜೊತೆಗೆ ಲೈಸೆನ್ಸನ್ನು ತೆಗೆದುಕೊಂಡೇ ಹಾಕಬೇಕು ಎನ್ನುವಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ರೀತಿಯಾಗಿ ಹಲವಾರು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಒಂದಾದ್ಮೇಲೆ ಒಂದು ಅಭಿಯಾನವನ್ನು ಕಾರ್ಯಾಚರಣೆಗಳನ್ನು ಮಾಡ್ತಾ ಬರ್ತಾ ಇರುವಂಥದ್ದು. ಅದರ ಎಫೆಕ್ಟ್ ಈಗಾಗಲೇ ಫುಟ್ಪಾತ್ ತೆರವಿನಲ್ಲಿ ಗೊತ್ತಾಗಿದೆ. ಬಿಡಾಡಿ ವಾಹನಗಳ ಟೋಯಿಂಗು ಇನ್ನೇನು ಕೆಲವೇ 2 ದಿನಗಳಲ್ಲಿ ಶುರುವಾಗುತ್ತೆ. ಈಗ ಮತ್ತೆ ಕಸ ಮುಕ್ತ ಅಭಿಯಾನವನ್ನು ಮಾಡಲಿಕ್ಕೆ ಹೊರಡ್ತಾ ಇರುವಂಥದ್ದು. ಇದು ಯಾವ ರೀತಿಯಾಗಿ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಆದರೆ ಬೆಂಗಳೂರಿಗರಿಗೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಸಚಿವರು ಮಾಡ್ತಾ ಇರುವಂಥದ್ದು. ಕಸ ಎಸೆಯುವ ವಿಚಾರದಲ್ಲಿ ಒಂದಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ. ಆ್ಯಪ್ಗಳನ್ನು ಬಿಟ್ಟಿದ್ದಾರೆ, ಮತ್ತೆ ಮನೆ ಮನೆಗೆ ಆಟೋಗಳು ಬರ್ತವೆ.
ಈ ರೀತಿಯಾದಂಥ ನಿಯಮಗಳನ್ನು ಮಾಡಿದ್ರು ಕೂಡ ರಸ್ತೆಗೆ ಎಸೆಯುವಂಥ ಕಸವನ್ನು ಎಸಿತಾ ಇದ್ದಾರೆ. ಹಾಗಾಗಿ ಕಸಮುಕ್ತ ಅಭಿಯಾನಕ್ಕೆ ಚಾಲನೆ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.